ನಮಸ್ಕಾರ ರೀ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ಹೊಸದಾಗಿ ಯಾರನ್ನ ನನ್ನ ಚಾನಲಿಗೆ ವಿಸಿಟ್ ಮಾಡಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡೋದು ಮರಿಬೇಡ್ರಿ. ನಮ್ದು ಇವತ್ತಿನ ಮಾರ್ನಿಂಗ್ ಭಾಳ ರಿಫ್ರೆಶಿಂಗ್ ಇತ್ತು. ನಾವು ಕೆಳಗೆ ವಾಕಿಂಗ್ ಹೋಗಿದ್ದೆ. ಹಾರ್ದಿಕ್ ಸ್ವಲ್ಪ ಹೊತ್ತಿನ ಪಾರ್ಕ್ನಾಗ ಆಟ ಆಡಿದನು. ಇವತ್ತಿನ ವ್ಲಾಗ್ನಾಗ ನನ್ನ ಸಲುವಾಗ ಒಂದು ಪ್ರಾಡಕ್ಟ್ ತರಿಸ್ಕೊಂಡೇನಿ ವ್ಲಾಗಿಂಗ್ ಶೂಟ್ ಸಲುವಾಗ. ಆ ಪ್ರಾಡಕ್ಟ್ದು ರಿವ್ಯೂ ನಾನು ನಿಮಗೆ ತೋರಿಸ್ತೀನಿ, ಬರ್ರಿ ನೋಡಮ್ಮ. ಅದ್ರ ಹೆಸರು ಬಂದು DJI Osmo Mobile 7P ಅಂಥೇಳಿ ಒಂದು ಸ್ಮಾರ್ಟ್ಫೋನ್ ಗಿಂಬಲ್. ಮತ್ತು ಇದರ್ಲಿಂತ ಎಮರ್ಜೆನ್ಸಿದಾಗ ಮೊಬೈಲ್ ಬ್ಯಾಟ್ರಿ ಲೋ ಆಯ್ತಂದ್ರೆ ನಾವು ಚಾರ್ಜ್ ಮಾಡಬಹುದು. ವ್ಲಾಗಿಂಗಿಗೆ ಭಾಳ ಚಲೋ ಅದ, ಬಿಕಾಸ್ ಇದು ಗೆಸ್ಚರ್ ಕಂಟ್ರೋಲ್ನಿಂತನೂ ಆನ್ ಆಫ್ ಮಾಡ್ಬೋದು. ಇದ್ರದ್ದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ವಾಕಿಂಗ್ ವಿಡಿಯೋ ಶೇಕ್ ಆಗಲ್ಲ, ಲೋ ಲೈಟ್ ಮತ್ತು ಮೂವಿಂಗ್ ಶೂಟ್ಸ್ನು ಬೆಟರ್ ಕ್ವಾಲಿಟಿ ವಿಡಿಯೋಸ್ ಬರ್ತಾವೆ. ಸಿನೆಮ್ಯಾಟಿಕ್ ಟ್ರಾನ್ಸಿಷನ್ಸ್ ಮತ್ತು ಆ್ಯಂಗಲ್ಸ್ ಈಸಿಯಾಗಿ ಶೂಟ್ ಮಾಡ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಮತ್ತು ಕಲೀಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನ್ಯೂ ಕಮರ್ಸಿಗೆ. ನನ್ನಪ್ಲೆ ಬಿಟ್ರೆ ಸೂಪರ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಒಟ್ನಾಗ ನಾರೇ ತೊಗೊಂಡೆ. ಇನ್ನೊಂದು ಇದ್ರದ್ದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಜಸ್ಟ್ ಇವತ್ತು ಬಂದಿದ್ದ ಸಲಗ ಪ್ರಾಡಕ್ಟ್ ಓಪನಿಂಗ್ ವಿಡಿಯೋ ಹಾಕಿದೆ ಅಷ್ಟೇ. ಕೆಳಗೆ ಟ್ರೈಪೋಡ್ ಸ್ಟ್ಯಾಂಡ್ ಅದ. ಸೆಕ್ಯೂರಿಟಿ ಕ್ಯಾಮ್ರಾ. ರೂಬಿಕ್ ಕ್ಯೂಬ್ ಸಾಲ್ವ್ ಮಾಡೋದು ಬರೀ ಆಟ ಅಷ್ಟೇ ಅಲ್ರಿ, ಅದು ಹುಡುಗರದು ಮತ್ತು ದೊಡ್ಡವ್ರದ್ದು ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಸೂಪರ್ ಸ್ಮಾರ್ಟ್ ಟೂಲ್ ನೋಡ್ರಿ. ಡೈಲಿ ಅಟ್ಲೀಸ್ಟ್ ಫಾರ್ ಫ್ಯೂ ಮಿನಿಟ್ಸ್ ಟ್ರೈ ಮಾಡ್ಕೋತಿದ್ರೆ ಅದರ್ಲಿಂತ ಬಹಳಷ್ಟು ಪ್ರಯೋಜನಗಳವ ರೀ. ಲೈಕ್ ಮೆಮೊರಿ ಇಂಪ್ರೂವ್ಮೆಂಟ್, ಕಾನ್ಸಂಟ್ರೇಷನ್, ಫೋಕಸ್, ಸ್ಟ್ರೆಸ್ ರಿಲೀಫ್, ಇನ್ನೂ ಭಾಳಷ್ಟು. ಬಿಳಿ ಕೂದಲು ಕರ್ರ ಕಾಣಿಸ್ಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್ ಅಲ್ರಿ. ಅದಕ್ಕೆ ಚಲೋ ಕಾಳಜಿ ತೊಗೊಂಡ್ರೆ ಅದು ನಮ್ಮ ಸೌಂದರ್ಯ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಿಗೆ ಮಾಡ್ತದೆ. ಬಿಳಿ ಕೂದಲು ಬಂದ್ರೆ ಅದು ವಯಸ್ಸಿನ ಲಕ್ಷಣ ಅಲ್ರಿ, ಅದೊಂದು ನೈಸರ್ಗಿಕ ಸೌಂದರ್ಯದ ಭಾಗನೂ ಹೌದು. ಇನ್ನು ನನಗರ ಊಟದಾಗ ನಿಂತಲೇ ಬಿಳಿ ಕೂದಲು ಅವ ನೋಡ್ರಿ. ನಾ 8th ಕ್ಲಾಸ್ ನಿಂತ ಮೆಹಂದಿ ಹಚ್ಚಲತ್ತೀನಿ. ಗ್ರೇ ಹೇರ್ ನಾರ್ಮಲಿ ಡ್ರೈ ಆಗ್ತಾವೆ. ಅದಕ್ಕೆ ಪ್ರಾಪರ್ ಆಯಿಲಿಂಗ್ ಕಂಡೀಷ್ನಿಂಗ್ ಮಾಡಿದ್ರೆ ಹೇರ್ ಸಾಫ್ಟ್ ಮತ್ತು ಶೈನಿ ಇರ್ತಾವೆ. ಹೇರ್ ಚಲೋ ಮೇಂಟೈನ್ ಮಾಡಿದ್ರೆ ಓವರಾಲ್ ಲುಕ್ನು ನೀಟಾಗಿ ಕಾಣಿಸ್ತದೆ. ನೀವು ಬೇಕಿದ್ರೆ ಡೈ ಮಾಡಿರಿ, ಇಲ್ಲ ಹಾಗೆ ಬಿಡ್ರಿ, ನೋ ಪ್ರಾಬ್ಲಮ್. ನಾವು ಮನೆ ಮಕ್ಕಳು ಅಂತ ಬ್ಯುಸಿ ಇದ್ದು ನಮ್ಮ ಹೇರ್ ಕೇರ್ಗೆ ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಸೊ ಹೇರ್ ಕೇರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗಿನ ಟ್ರೆಂಡ್ನಾಗ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ ಭಾಳ ಸ್ಟೈಲಿಶ್ ಆಗ್ಯದ. ಪ್ರಾಪರ್ ಗ್ರೂಮಿಂಗ್ ಮಾಡಿದ್ರೆ ಇದು ಫ್ಯಾಷನ್ ಸ್ಟೇಟ್ಮೆಂಟ್ನೂ ಆಗ್ಬೋದು. ಈ ಕಡೆ ನಮ್ಮ ಋತ್ವಿಕ್ಗೆ ಚೆಸ್ನಾಗ ಭಾಳ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿಬಿಟ್ಟದ. ಆ ಇಂಟ್ರೆಸ್ಟ್ ಎಷ್ಟು ಕ್ರೇಜಿ ಹೋಗ್ಯದಂತಂದ್ರೆ ಬಾಬಿ ಫಿಶರ್ ಅವ್ರದ್ದು ಬುಕ್ ತರಿಸ್ಕೊಂಡಾನ. ಈಗ ಡೈಲಿ ಅದ್ರದ್ದು ಸಾಲ್ವ್ ಮಾಡ್ಲಿಕ್ಕತ್ತಾನ. ಅವಂದು ಈ ಒಂದು ಹಾಬಿ ಮಾತ್ರ ನನಗೆ ಭಾಳ ಇಷ್ಟ ಆಗ್ತದೆ. ಇದು ಮೆಂಟಲ್ ಹೆಲ್ತಿಗೂ ಭಾಳ ಹೆಲ್ಪ್ ಆಗ್ತದೆ.
ಹುಡುಗರಿಗೆ ಏನೋ ಒಂದು ಹವ್ಯಾಸ ಇರ್ಬೇಕಲ್ಲ, ಅದಕ್ಕೆ ಇವ ಅದು ಹಾಬಿ ಅಂತ ತೊಗೊಂಡಿದ್ದಕ್ಕೆ ನನಗೆ ಭಾಳ ಪ್ರೌಡ್ ಫೀಲ್ ಆಗ್ತಿರ್ತದೆ. Nice book, nice book. A very good book. ಫಸ್ಟ್ ಎಲ್ಲ ಸೀದಾ ಪೇಜ, ಆಮೇಲೆ ಹಿಂಗಿಟ್ಟು ಹಿಂಗೆ ತೆಗೆದ್ರೆ ಅಡ್ವಾನ್ಸ್. ಟೆಕ್ನಾಲಜಿಯಾ ನನ್ನ ಮಕ್ಕಳಿಗೆ ಸತಾಸ್ಲಿಕ್ಕೆ ನಾ ಅಷ್ಟೇ ಅಲ್ಲ, ಗಿಂಬಲ್ನೂ ಸರಿ ಹೋಗಲ್ಲಾಗ್ಯದ. ಅದ್ರ ಸೆನ್ಸರ್ ಸಂಗಟನೂ ಆಟ ಆಡ್ಲಿಕ್ಕತ್ತಾರ ನೋಡ್ರಿ ಇಬ್ಬರು. ಇವತ್ತು ಬಂದದಲ್ಲ, ಇವತ್ತು ಫುಲ್ ಅದ್ರ ಹಿಂದೆ ಇದ್ದರು. ಅದು ಹ್ಯಾಂಗೆ ವರ್ಕ್ ಆಗ್ತದೆ, ಹ್ಯಾಂಗೆ ಸೆನ್ಸ್ ಆಗ್ತದೆ, ಅದೇ ಮಾಡತ್ತಾರ ನೋಡ್ರಿ ಇಬ್ಬರು. ಈಗಿನ ಗ್ಯಾಜೆಟ್ಸ್ಗಳು ಮತ್ತು ಟೆಕ್ನಾಲಜಿಗಳು ನಮ್ಕಿನ್ನ ಚಲೋ ನಮ್ಮ ಮಕ್ಕಳಿಗೆ ಗೊತ್ತಿರ್ತಾವೆ ನೋಡ್ರಿ. ನನಗೆ ಇದು ಹ್ಯಾಂಗೆ ವರ್ಕ್ ಆಗ್ತದೆ ಅಂಥೇಳಿ ರಿತ್ವಿಗೆ ಕಲಿಸ್ಲಿಕ್ಕತ್ತಿದನು. ಒಂದೊಂದು ಆಪ್ಷನ್ನು ಇದು ಹಿಂಗೆ ಕ್ಲಿಕ್ ಮಾಡಿದ್ರೆ ಹಿಂಗೆ ತಿರುಗ್ತದೆ, ಹಿಂಗೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಸೆನ್ಸ್ ಆಗ್ತದೆ, ಇದಕ್ಕೆ ನೀ ಈಗ ಗೆಸ್ಚರ್ ತೋರಿಸ್ಬೇಕು ಎಲ್ಲ ಇವತ್ತು ಅವ ನನಗೆ ಟೀಚ್ ಮಾಡ್ಲಿಕ್ಕತ್ತಿದನು. ಅವನ ನನಗೆ ಇವತ್ತು ಟೀಚರ್ ಆಗ್ಯಾನ. First thing, ಇನ್ನೊಂದು ಥಿಂಗ್, ಕ್ಯಾಮ್ರಾ ಉಲ್ಟಾ ಇಟ್ಟು. ಕ್ಯಾಮ್ರಾ ಉಲ್ಟಾ ಇಟ್ಟು ಇದು ಬರಲಾಗಿತ್ತು. ಸಿ ಕ್ಯಾಮ್ರಾ ಅವನು ಆಪೋಸಿಟ್ ಇರಬೇಕು. ಅದೇ ಮೊಬೈಲ್ ಕ್ಯಾಮ್ರಾ ಸಂಗಟ ಅದ್ರ ಕ್ಯಾಮ್ರಾ ಇರಬೇಕು. ಇದೇನದು ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಮೋಡ್ಗಳು ಸ್ವಿಂಗ್ ಮೋಡ್ ಅಂದರೆ ಹಿಂಗೆ ಅಳಗಾಡ್ತವೆ. ಇದು ಫೋನ್ ಅದು ಅನ್ಕೋ, ಹಿಂಗೆ ಹಿಂಗೆ ಹಿಂಗೆ. ಇನ್ನು ರಿತ್ವಿಕ್ ಮನೆಯಾಗ ಇದ್ದನು ಅಂತಂದ್ರೆ ಕಂಪಲ್ಸರಿ ಯಾವುದರ ಒಂದು ಸೆಕ್ಷನ್ ಕ್ಲೀನಿಂಗ ನಾ ಮಾಡಿಸ್ಕೊತೀನಿ. ಯಾಕಂತಂದ್ರೆ ಅವನ ಜೋಡಿ ಇದ್ದನಂತಂದ್ರೆ ಕೆಲಸ 1 ತಾಸಾಗೋದು, ಅರ್ಧ ತಾಸನ್ನ ಮುಗಿದು ಹೋಗ್ತದೆ. ಇನ್ನು ಇಲ್ಲಿ ಯಾಕೆ ಹೋಗಿರಬಹುದು ಅಂತ ನೀವು ವಿಚಾರ ಮಾಡ್ಲಿಕ್ಕತ್ತಿರ್ಬೋದು. ನಾನು ನೆಕ್ಸ್ಟ್ ವ್ಲಾಗ್ನಾಗ ಅದನ್ನು ಹಂಚ್ಕೋತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗ್ಯದಂತ ಅನ್ಕೋತೀನಿ. ಯಾರ್ಯಾರು ಹೊಸ ಚಾನಲ್ ವಿಸಿಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.